ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ವೀಟ್ ಕಾರ್ನ್ ವಡೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೋಡಿ, ಮೊದಲಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬಿಡೋಣ. ಒಂದು ಚಿಕ್ಕ ಬೌಲ್ ಆಗೋಷ್ಟು ನಾನು ಕಾರ್ನ್ ತೊಗೊಂಡಿದ್ದೀನಿ ಬಿಡಿಸಿ. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಮೊದಲು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಿಕ್ಕದು ಅಷ್ಟು ಶುಂಠಿ, ಈ ಕಾರ್ನೆಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಫುಲ್ಲು ನುಣ್ಣಗೆ ರುಬ್ಕೊಳ್ಳಲ್ಲ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಅದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೀವು ಜಾಸ್ತಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ ಅವಾಗ. ಇವಾಗ ನೋಡಿ, ಇದಕ್ಕೇನೆ ಒಂಚೂರು ಕಡಲೆ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೆ, ಒಂಚೂರು ಗರಂ ಮಸಾಲ, ಇನ್ನು ಈ ಐಟಮ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನೀಟಾಗಿ ನೀರಿನ ಹದ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನೀರೇನು ಬೇಕಾಗಲ್ಲ, ಕಾರ್ನಲ್ಲಿರೋ ನೀರಿನ ಅಂಶನೇ ಸಾಕು. ಉಪ್ಪು, ಒಂಚೂರು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾರ್ನಲ್ಲಿರೋ ನೀರಿನ ಅಂಶನೇ ಸಾಕು, ನೀವೇನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದೇ ಬೇಕಾಗಿಲ್ಲ. ಸೊ ನೋಡ್ಕೊಳ್ಳಿ, ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೋದು ನೀವು, ಅದೇನು ತೊಂದರೆ ಇಲ್ಲ. ನಾರ್ಮಲ್ ವಡೆ ಅದಕ್ಕೆ ಬರಬೇಕಷ್ಟೇ ಇದು. ಸೊ ನೋಡಿ, ಇದನ್ನ ಕೊತ್ತಂಬರಿ ಇವಾಗ ಹಾಕ್ಕೊಂಡು, ನಿಮ್ಗೆ ಬೇಕಿದ್ರೆ ಇದಕ್ಕೆ ಸಬ್ಬಕ್ಕಿ ಹಾಕ್ಕೋಬೋದು, ಬಟ್ ಆ ಕಾರ್ನ್ ಫ್ಲೇವರ್ ಹೊರಟೋಗುತ್ತೆ ನಿಮಗೆ. ಸೊ ಅದಕ್ಕೆ ಕಾರ್ನ್ಗೆ ಜಸ್ಟ್ ಕೊತ್ತಂಬರಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ವಡೆ ಅದಕ್ಕೆ ಬಂದರೆ ಸಾಕು ಈ ಥರ. ಸೊ ಬಿಸಿ ಎಣ್ಣೆ ನಾನು ಆಲ್ರೆಡಿ ಇಟ್ಟಿದ್ದೀನಿ ನೋಡಿ, ಇದಕ್ಕೆ ಇಟ್ಟರೆ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳೋದೆ. ಸೊ ಆ ಕಾರ್ನ್ನ ನೀವು ಬೇಕಿದ್ರೆ ಬೇಯಿಸ್ಕೊಂಡು ರುಬ್ಕೊಂಡು ಮಾಡ್ಕೊಂಡು ಈ ಥರ 2 ನಿಮಿಷಕ್ಕೆ ಎತ್ಕೊಂಡ್ಬಿಡ್ಬೋದು. ಸೊ ನಾನು ಹಸಿದೆ ಹಾಕಿರೋದಕ್ಕೆ ಒಂದು 5-5 ನಿಮಿಷ, 3 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ನೋಡಿ, ತುಂಬ ಈಸಿಯಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಈವ್ನಿಂಗ್ ಏನಕ್ಕನ ಬೇಕಿದ್ರೆ ಮಾಡಿ ಆರಾಮಾಗಿ ತಿನ್ಕೋಬೋದು. ಬಿಸಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈವ್ನಿಂಗ್ ಜೋರು ಮಳೆ ಬೀಳ್ತಾಯಿದ್ರೆ ನೋಡಿಕೊಂಡು ವಡೆನ ಎಂಜಾಯ್ ಮಾಡ್ತಾಯಿದ್ರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ವಿಡಿಯೋ ಲೈಕ್ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.